ರೌಡಿ ಶೀಟರ್ ಒಬ್ಬನ ಮೇಲೆ ವೈರಿ ಗ್ಯಾಂಗ್ ಮಾರಕಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಆ ರೌಡಿ ಶೀಟರ್ ಜಸ್ಟ್ ಮಿಸ್ ಆಗುವ ಮೂಲಕ ಎಸ್ಕೇಪ್ ಆಗಿದ್ದಾನೆ. ಕಲಬುರಗಿಯಲ್ಲಿ ನಡೆದ ಈ ಡೆಡ್ಲಿ ಅಟ್ಯಾಕ್ಗೆ ಕಾರಣವೇನು ಅನ್ನೋದರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾರಕಸ್ತ್ರಗಳಿಂದ ದಾಳಿಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿ ಆಸ್ಪತ್ರೆ ಮುಂದೆ ಜಮಾಯಿಸಿರುವ ಸಂಬಂಧಿಕರು. ಇದು ಕಲಬುರಗಿಯಲ್ಲಿ ನಡೆದ ಡೆಡ್ಲಿ ಅಟ್ಯಾಕ್ ನ ದೃಶ್ಯಗಳು. ಈ ಫೋಟೋದಲ್ಲಿ ಕಾಣಿಸ್ತಿರುವಂತಹ ಈತನ ಹೆಸರು ರೌಡಿ ಶೀಟರ್ ಶಂಕರ್ ಅಳ್ಳೋಳಿ. ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಬಂಕೂರು ಗ್ರಾಮದ ಶಂಕರ್ ಅಳ್ಳೋಳಿ ಮೇಲೆ ಕಳೆದ ರಾತ್ರಿ ಮಾರಕಸ್ತ್ರಗಳಿಂದ ದಾಳಿ ನಡೆಸಲಾಗಿದೆ. ಸಂಬಂಧಿಕರೊಂದಿಗೆ ಬಂಕೂರು ಬಳಿಯ ದಾಬವೊಂದಕ್ಕೆ ಊಟಕ್ಕೆ ಬಂದಿರುವಾಗ ಶುಭಂ ಮತ್ತು ಆತನ ಸಹಚರರ ಗ್ಯಾಂಗ್ ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಟ್ಟಿದ್ದೇ ತಡ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ರೌಡಿ ಶೀಟರ್ ಶಂಕರ್ ಅಳ್ಳೋಳಿ ದಾಬಾದಿಂದ ಹೊರಗಡೆ ಓಡಿ ಬಂದಿದ್ದಾನೆ. ಅದೇ ಸಮಯಕ್ಕೆ ಸ್ಥಳಕ್ಕೆ ಬಂದಿದ್ದ 112 ಪೊಲೀಸ್ ವಾಹನದಲ್ಲಿ ರಕ್ಷಣೆಯನ್ನು ಪಡೆದಿದ್ದಾನೆ. ತಕ್ಷಣ ಶುಭಂ ಅಂಡ್ ಟೀಮ್ 112 ಪೊಲೀಸ್ ವಾಹನದಲ್ಲಿದ್ದ ಶಂಕರ್ ಮೇಲೆ ಮಾರಕಸ್ತ್ರಗಳಿಂದ ದಾಳಿ ನಡೆಸಿದ್ದಾರೆ. ಈ ವೇಳೆ ಶಂಕರ್ ಅಳ್ಳೋಳಿ ತಲೆಗೆ ಮತ್ತು ಕೈಗೆ ಗಾಯಗಳಾಗಿದ್ದು ತಕ್ಷಣ 112 ಪೊಲೀಸ್ ವಾಹನವನ್ನೇ ಅಲ್ಲಿಂದ ತೆಗೆದುಕೊಂಡು ಹೋಗಿ ರೌಡಿ ಶೀಟರ್ ಶಂಕರ್ ಅಳ್ಳೋಳಿ ತನ್ನ ಜೀವವನ್ನ ಉಳಿಸಿಕೊಂಡಿದ್ದಾನೆ. ನಮ್ಮ ಅಮ್ಮರು ಸುರ್ಪುರ್ನಿಂದ ಕಾರ್ ಸರ್ವಿಸಿಂಗ್ ಬಂದಿರ್ತಾರ ಕಲಬುರಗಿ ಜಿಲ್ಲೆಗೆ. ಹೋಂಡೈ ಕಾರ್ ತಗೊಂಡು ಅವರು ಫೋನ್ ಮಾಡಿದ್ರು ನನಗೆ, ಬಂದಿನಪ್ಪ ಗುಲ್ಬರ್ಗ ಬರ್ತೇನೆ, ಇಲ್ಲ ಮಮ್ಮ ಸ್ವಲ್ಪ ಕೆಲಸ ಶಾಬಾದ್ನಾಗೆ ಮನೆ ಕೆಲಸ ಅದು ಮನೆ ಕಡೆ ತೋತೀನಿ ಸರ, ಮನೆ ಕೆಲಸ ನಡೆದವ, ಊಟಕ್ಕೆ ನೀವೇ ಹಿಂಗೆ ಬರ್ರಿ ಊಟ ಮಾಡ್ಕೊಂಡು ಹೋಗ್ಯಂತಾರಂದ್ರೆ ಊಟಕ್ಕೆ ಬಂದಿರ್ತಾರ ಅವ್ರು. ಬಂಕೂರು ಅಂತ ಶಾಬಾದ್ನಿಂದ 3 ಕಿಲೋಮೀಟರ್ ಬಂಕೂರು ಸರ್, ಬಂಕೂರು ಗ್ರಾಮ ಐನಾಪುರ್ ದಾಬಾನ್ ಸರ್. ಅಲ್ಲಿ ಊಟಕ್ಕೆ ಹೋಗಿದ್ರಿ ಸರ್. ನಾನು ಒಂದ್ 4-5 ಹುಡುಗರು ಇದ್ರಿ ಸರ್. ನಮ್ ಡ್ರೈವರ್ ಇದ್ರು ಶಾರುಖ್ ಅಂತ, ಮತ್ತ ನಮ್ಮ ಮಾಮರು ಅವ್ರ ಫ್ರೆಂಡ್ಗಳು ಎಲ್ಲ ಇದ್ದಾರೆ ಸರ್. ನಾನ್ ವೆಜ್ ಊಟ ಮಾಡ್ಲತ್ತಿದ್ದೆ ಸರ್. ಅಲ್ಲಿ ಐನಾಪುರ ದಾಬಾದಾಗ 1 ಅವರ್ ಆಗಿತ್ತು ಸರ್. ನಾನು ಕುಂತೆ ಸರ್. ಅಚಾನಕ್ ಒಂದ್ ಬೊಲರೋ ಗಾಡಿ ಬಂತು ಸರ್. ಅಲ್ಲಿ ಇಲ್ಲ ಸರ್, ಒಂದ್ 5 ಮಿನಿಟ್ಸ್ ನಾ ಬಂದ್ 1 ಅವರಿಗೆ ಬಂದ್ರಿ ಸರ್. ಅವ್ರು ಬಂದ್ಮೇಲೆ ಅಚಾನಕ್ ಸೀದಾ ಅವರು ನನ್ ಮ್ಯಾಗ ಒಂದು 7-8 ಜನ ಬಂದು ಅಟ್ಯಾಕ್ ಮಾಡಿದ್ರು ಸರ್. ಅಪರಿಚಿತ ವ್ಯಕ್ತಿಗಳು. ನಾನು ಫಸ್ಟ್ ಏಡ್ ಸರ್ ಮುಖ ನೋಡಿದ್ರೆ ಫೋನ್ ಹಿಡಿತೀನಿ ಸರ್. ಬಂದ್ ನಿಮ್ಗೆ ಮುಗಿತಿಲ್ಲ ಕತಿ, ಇವತ್ತು ಐದ್ ಸತ್ತೀನಿ ಅಂತ ಬೈದ್ ಕೇಸಿ ನನಗೆ ಅಟ್ಯಾಕ್ ಮಾಡಿದ್ರು ಸರ್. ಕೊಡ್ಲಿ ಮತ್ತು ಕಂಟ್ರಿ ಪಿಸ್ತೂಲ್ ಇತ್ತು ಸರ್. ಅಲ್ಲಿ ಒಂದ್ ರೌಂಡ್ ಬಿ ಫೈರ್ ಮಾಡಿದ್ರು ಸರ್. ಅದು ಗುಂಡ್ ತೆಗಿಲ್ ಸರ್. ನಾನು ಸೈಡ್ ಮ್ಯಾಗ ಒಯ್ತಿರಿ ಸರ್. ನಾವು ತಪ್ಪಿಸ್ಕೊಂಡೆ ಸರ್. ಮತ್ತ ನಾನು ಕೊಡ್ಲಿ ತಗೊಂಡು ಬೆಂತ್ ತೆಗ್ದಿರ್ತಾರಲ್ಲ, ನಾ ಒಳಗ್ ಹೋದೆ ಸರ್. ಮತ್ತ ಒಳಗ್ ಹೋಗ್ಬೇಕಾದ್ರೆ ನಾ ಪೊಲೀಸರ ವೆಹಿಕಲ್ ನೋಡಿದೆ ಸರ್. ಅಲ್ಲಿ ನಮ್ ದಾಬಾ ಹೊರಗಡೆ ಎಂಟ್ರೆನ್ಸ್ ಹೈವೇ ಪೆಟ್ರೋಲಿಯಂ ಕಾರ್ ನಿಂತಿ ಸರ್. ಪೊಲೀಸರು ಕಂಡ್ರು ನಂಗೆ. ಅಲ್ಲಿ ಹೋದ್ರು ಮತ್ತ ನಂಗೆ ಅಟ್ಯಾಕ್ ಹೊಡಿತಾರ ಸಾಯ್ತಾರ. ನಾವು ರಿಟರ್ನ್ ಬಂದೆ ಸರ್. ದಬಸ್ಕೇಸಿ ಬರ್ಬೇಕಾದ್ರೆ ನಾವ್ ಕಾಲ್ ಸ್ಲಿಪ್ ಆಗಿ ಬಿದ್ದೆ ಸರ್. ನನ್ ಜೊತೆ ಅವರು ಇಬ್ರು ಬಿದ್ದರು ಸರ್. ಬಿದ್ಮೇಲೆ ನಾವು ಕೊಡ್ಲಿ ತಗೋ ಸರ್. ಒಬ್ಬನ ಕೈಯಾಗ ಕೊಡ್ಲಿ ತಗೋ ಒಂದ್ ತಲೆಗೆ ಹೊಡೆದ್ ಸರ್. ಮತ್ತ ಹಂಗೆ ಹೊಡ್ಲಿತ್ರ ಸರ್. ಬೆನ್ನಿಗೆಲ್ಲ ಹೊಡೆದ್ರು ಸರ್. ಹಂಗೆ ಕೈಸಿ ಆಡ್ತಂದಿನಿ ಸರ್. ನಾನು ಹಂಗೆ ಅವ್ರಿಗೆ ದಬಸ್ಕತಾ ಹೋದೆ ಸರ್. ಹೋಗಿಸಿ ಹೈವೇ ಪೆಟ್ರೋಲಿಯಂ ಕಾರ್ನಾಗ ಪೊಲೀಸ್ ವೆಹಿಕಲ್ನಾಗ ಕುಂತೆ ಸರ್. ನಾವು ಹೋಗಿ ಪೊಲೀಸರ ಮ್ಯಾಗೆ ಸ್ವಲ್ಪ ಇದು ಮಾಡಕ್ ಬಂದ್ರು ಸರ್. ಪೊಲೀಸರು ವೆಹಿಕಲ್ ಎಲ್ಲಾ ಗ್ಲಾಸ್ ಹೊಡೆದ್ರು ಸರ್. ನನಗ ನೀವ್ ಒಳಗ್ ಹೋಗ್ ಕುಂತ ನೀವ್ ಹೆಂಗಾರ ಮಾಡಿ ಸಾಯಿಸ್ಬೇಕಂತ. ನಾ ಪೊಲೀಸ್ ಡ್ರೈವಿಂಗ್ ಸೀಟ್ ಅಲ್ಲಿ ಪೊಲೀಸರು ಇರ್ಲಿಲ್ಲ ಸರ್. ಕೆಳಗಡೆ ನಿಂತಿರೋ ಸರ್. ಅವ್ರಿಗೆ ಅದೇ ದಬ್ಲತ್ತಿರು ಸರ್ ಅವರು ಪೊಲೀಸರು. ನಾ ಏನ್ ಮಾಡ್ತಾರ ಡ್ರೈವಿಂಗ್ ಸೀಟ್ ಮ್ಯಾಗ ಕುಂತೆ ಕೀ ಇತ್ರಿ ಸರ್. ಅಲ್ಲೇ ಅದೇ ಪೊಲೀಸರು ವೆಹಿಕಲ್ ತಗೊಂಡು ಕೀ ಆನ್ ಮಾಡ್ಕೊಂಡು ಹೋಗ್ಬಿಟ್ಟೆ ಸರ್. ನಾನೇ ಸ್ವಂತ ಡ್ರೈವಿಂಗ್ ಮಾಡ್ಕೊಂಡೆ. ಕೈ ಪೆಟ್ಟಾಗಿ ಸರ್. ಅಂದ್ರೆ ಸ್ವಲ್ಪ ಬ್ಲಡಿಂಗ್ ಆಲತ್ತಿ ಸರ್. ಅಂದ್ರು ನಾ ಮೂವ್ ಆದೆ ಸರ್. ಮತ್ತೆ ಊಟ ಸಲಿಯಕ ನಾ ಮೂವ್ ಆದೆ ಸರ್. ಅಂದ್ರು ಹಿಂದ್ ಬಂದ್ ಫಾಲೋ ಒಂದ್ 200-300 ಮೀಟರ್ ಹೋಗಿನ್ ಸರ್. ಬಂದ್ರು ಬುಲರ್ ತಗೊಂಡು ಬಂದ್ ತಳದ್ರು ಸರ್ ನಮ್ ಗಾಡಿಗೆ. ನಾನ್ ಮತ್ತೆ ಗಾಡಿ ಸ್ಪೀಡ್ ಮಾಡಿದೆ ಸರ್. ಆ ಗಾಡಿ ಹಿಂದಕ್ಕೆ ಸರ್. ಗಾಡಿ ತಂದು ಒತ್ತದ್ರಿ ಸರ್. ಟ್ರೈ ಮಾಡಿದ್ರು ಮತ್ತೆ ಅಲ್ಲಿ ಅಟ್ಯಾಕ್ ಮಾಡ್ಬೇಕಂತ. ನಾ ಸ್ವಲ್ಪ ಹೈ ಸ್ಪೀಡ್ ಮಾಡ್ತೇವೆ ಸರ್. ಗಾಡಿ ಸ್ಪೀಡ್ ಮಾಡಿ ಹೋಗ್ಬಿಟ್ಟೆ ಸರ್. ನಾ ಅಲ್ಲಿಂದ ಹಾ ಸರ್. ಸ್ವಲ್ಪ ದೇಶ ಸರ್. ಅಲ್ಲೇ ಬಂದಾಗ ಅಂಜಲಿ ಗಿರೀಶ್ ಕಂಬನವ್ರ ಅಂತ, ಅವ್ರ ಗಿರೀಶ್ ಅವ್ರದ್ದು ಕೊಲೆಯಾಗಿ ಸರ್. ಸ್ವಲ್ಪ ಪೇಷಂಟ್ ಅವ್ರ ಕೇಸಿನಾಗ ನಾನು 1 ವಾರಕ್ಕೆ ಹೋಗಿದ್ದೆ ಸರ್. 6 ನಾನು ಜೈಲಲ್ಲಿ ಇದ್ದೆ ಸರ್. ಬಂದಿನ ಅದೇ ಅವ್ರು ಹಳೆ ದೇಶ ಇವ್ರೇ ಮಾಡ್ತಾರ ಇವ್ರೆ ಅಂತ
ಅದು ನ್ಯಾಯಾಲಯ ಎಲ್ಲ ತೀರ್ಪು ಮಾಡಿದೆ ಸರ್. ಒಂದು ಕೇಸ್ ಮುಗಿದಿದೆ, ಎರಡು ಕೇಸ್ ಮುಗಿದಿದೆ ಸರ್. ಯಾವತ್ತೂ ಇಲ್ಲ ಸರ್. ಅವ್ರು ಬಂದಿರೋದು ನಮ್ ಮ್ಯಾಗ ಸ್ವಲ್ಪ ಸಿಟ್ಟು ಸರ್, ನನ್ ಮೇಲೆ. ನಮ್ ಸೋದರ ಇದಾರೆ ವಿಜಯ್ ಕುಮಾರ್ ಹಳ್ಳಿ ಅಂತ, ಅವ್ರಿಗೆ ಸಿಟ್ಟು ಸರ್, ಇವರೇ ಮಾಡ್ರ ಅದು. ಕೋರ್ಟ್ನಾಗೆಲ್ಲ ಕೇಸ್ ಮುಗಿದ ಸರ್. ಕೇಸ್ ಅವ್ರದೇನಿಲ್ಲ ಸರ್, ಅವರೇ ನಮ್ ಮ್ಯಾಗ ಬಹಳ ಅತ್ಯಾಚಾರ, ದಬ್ಬಳಕೆ, ನಾವ್ ಮನಿ ಕಳ್ಸೋದು, ಮನಿ ನಿರ್ಸೋದು, ಮನಿ ತಕ ಬರೋದನ್ನ ಆಯ್ತ. ನಾವ್ ಸಮಾಧಾನ ಸರ್, ಅವರಲ್ಲೇ ಅವ್ರ ಕಾಕರ ತರನೇ ದುಡ್ದೀವಿ ನಾವೆಲ್ಲ. ನನಗೂ ವಿಜಯ್ ಕುಮಾರ್ ಹಳ್ಳಿ ಅವ್ರಿಗೆ ಬಹಳ ಮೆಂಟಲಿ ಟಾರ್ಚರ್ ಇತ್ತು ಸರ್. ಅದ್ರ ಸಂಬಂಧ ಇನ್ಸಿಡೆಂಟ್ ಆಗಿತ್ತು ಸರ್. ಜೈಲಿಗೆ ಹೋಗಿ ಬಂದಿ, ಹೊರಗಿದ್ದೀವಿ, ನಾವು ಸಮಾಧಾನ ಇದ್ದೀವಿ ಸರ್. ಸಮಾಧಾನ ಎಲ್ರು ಜನ ಜೊತೆ. ಹಾ ಸರ್, ಜೀವ ಭಯ ಸರ್. ನಾ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ಕಲಬುರಗಿ ಜಿಲ್ಲೆ ಕಮಿಷನರ್ ಶರಣಪ್ಪ ಸರ್ ಹತ್ರ, ಮತ್ತ ಅಡಿಷನಲ್ SP ಆಗಿರ್ಬೋದು, ನಮ್ ಶಾಬಾದ DSP ಶಂಕರ್ ಗೌಡ ಪಾಟೀಲ್, ನಮ್ CPI ಲಾಡೆ ಸರ್, ನಟರಾಜ್ ಲಾಡೆ ಸರ್, ಇವರು ಬಂದಿರ್ ಸರ್ ನಿನ್ನೆ ಸೀತಾಪುರ CPI. ಏನ್ ಸರ್, ಅದೇ ಅವರು ತಪ್ಪಿಸ್ತಾರ ಕಠಿಣ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಸರ್. ನಮಗ್ ಕೊಟೇಶನ್ ಕೊಡ್ಬೇಕು ಸರ್. ನನಗೂ ನಮ್ ಸೋದರ ಇದಾರೆ ವಿಜಯ್ ಕುಮಾರ್ ಹಳ್ಳಿ ಅವ್ರಿಗೆ ಪೊಲೀಸ್ ಕೊಟೇಶನ್ ಬೇಕು ಸರ್. ನಾವು ಯಾವ್ದು ತಪ್ಪು ಮಾಡಲ್ಲ ಸರ್. ಇನ್ನೇನು ಇದ್ರಿ ಸರ್, ಅವ ಶುಭಾಮ್ ಅಭಿ ಇದ್ರಿ ಸರ್ ಅದ್ರಾಗ. ಅಭಿಷೇಕ್ ದೊಡ್ಡಮನಿ, ಶುಭಾಮ್ ದೊಡ್ಡಮನಿ ಅವರು ಕೊಲೆ ಆಗಿದ್ರಲ್ಲ ಸರ್ ಲಾಸ್ಟ್ ಟೈಮ್. ಗಿರೀಶ್ ಅವ್ರ ಅಕ್ಕನ ಮಕ್ಳು ಸರ್ ಅವ್ರು. ಅವ್ರ ಯಾವಾಗ್ಲೂ ಸರ್ ನಾವು ಕೋರ್ಟ್ ಬಂದಾಗ ಅದು ಬಂದಾಗ ಪ್ಲಾನ್ ಮಾಡ್ತಾನೆ ಇರ್ತಾರ ಸರ್. ಮತ್ತು ಇದ್ರಾಗ ಮೇನ್ ಅಂದ್ರೆ ಸರ್, ಇದೆಲ್ಲ ಇದಕ್ಕೆ ಕಾರಣ, ಮೇನ್ ಮೂಲ ಕಾರಣ ಅಂದ್ರೆ ಇದಕ್ಕೆಲ್ಲ ಬ್ಯಾಕ್ ಬೋನ್ ಅಂದ್ರೆ ಅಂಜಲಿ ರೀ, ಗಿರೀಶ್ ಅವ್ರ ಧರ್ಮ ಪತ್ನಿ ಅಂಜಲಿ ಕಂಬನ್ ಅವರು. ಅಂಜಲಿ ಗಿರೀಶ್ ಕಂಬನ್ ಆಕಿನೇ ಸರ್ ಸುಪಾರಿ ಬಾಕ್ಲೋಟ್ ಗಡಿ ಸುಪಾರಿ ಕೊಡ್ಬೇಕು, ಒಟ್ನಾಗ ಇವ್ರಿಗೆ ಹೊಡಸ್ಬೇಕು, ರಿವೆಂಜ್ ತಗೋಬೇಕು ಅಂತ ಸರ್. ನಮ್ ಲೋಕಲ್ ನಾವು ಯಾರ ಜೊತೆ ಇದು ದ್ವೇಷ ಇಲ್ಲ ಸರ್. ನಾವೆಲ್ಲ ಬಡ್ರ ಜೊತೆ ನಾವು ಎಲ್ಲ ಬಡತನದಾಗ ಊಟ ದೊಡ್ರ ಅದೇ ಇಲ್ಲ. ನಮ್ಮೂರ ಸರ್ ಹೋಗಿ ಎಲ್ಲಿ ಬದುಕುತ್ತೆ ಸರ್, ನಮ್ಮೂರಲ್ಲಿ ನಾವೇ ಬದುಕ್ತಲ್ಲ ಸರ್. ಅದಕ್ಕೆ ನಾಲ್ಕು ಜನರ ಕೈ ದೇವ್ರ ಪುಣ್ಯ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ, ನಾನು ಉಳ್ತಿರ್ಲಿ ಸರ್. ಡಿಪಾರ್ಟ್ಮೆಂಟ್ ಪುಣ್ಯ ಸರ್, ಡಿಪಾರ್ಟ್ಮೆಂಟ್ ಗಾಡಿ ತಗೊಂಡೆ ನಮ್ಮ ಮೂವಾಗಿನ ಸರ್ ಹೋಗ್ಕೊಂಡಿನಿ ಸರ್. ನೇರ ಇದಕ್ಕೆ ಅಂಜಲಿ ಗಿರೀಶ್ ಕಂಬನ್ ಅವರು ಮತ್ತು ಅವ್ರ ಹಳೆದವರು ಅವಿನೇಶ್ ಕಂಬನ್ ಅವರು, ಬಂಟಿ ಕಂಬನ್ ಅವರು ಅಂತ ಇವ್ರದ್ದೆಲ್ಲ ಕೈ ಹೊಡೋದ್ ಸರ್. ಇವ್ರೇ ಸರ್. ಅವ್ರೇನ ಎಲ್ಲಾ ಒಟ್ನಾಗ ಇವ್ರಿಗೆ ಹೊಡ ವಿಜಯ್ ಕುಮಾರ್ ಶಂಕರ್ ಓಡಿಸ್ಬೇಕಂತ ಒಂದ್ ಪ್ಲಾನ್. ಶಾಬನ್ನ ಇವ್ರು ಬಂದ್ ಇದು ಮಾಡತ್ತಾರ. ನಾವೇನು ಮಾಡಿದ್ವಿ ಸರ್, ಶಾಬನ್ನ ಹೋಗಿ ಕೇಳ್ಬೋದು. ನಾವೆಲ್ಲರೂ ಜನ ಜೊತೆ ಬಡ್ರ ಜೊತೆಗೆ, ಬಡ್ರ ಪುಣ್ಯ ದೇವ್ರ ಪುಣ್ಯ ಡಿಪಾರ್ಟ್ಮೆಂಟ್ ಪುಣ್ಯ ಸರ್. ಶಾಬಾದ್ ಸರ್. ಸಮಾಜ ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ಭೀಕರ ದಾಳಿಗೆ ಕಾರಣ ಈ ಹಿಂದೆ ಹಳೆಯ ವೈಷಮ್ಯ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 2022 ಜೂನ್ 11ರಂದು ಶಾಬಾದ್ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ನಗರಸಭೆ ಸದಸ್ಯ ಗಿರೀಶ್ ಕಂಬನೂರ್ ಹತ್ಯೆ. ಅಂದು ನಗರಸಭೆ ಸದಸ್ಯ ಗಿರೀಶ್ ಕಂಬನೂರು ಬರ್ಬರ ಹತ್ಯೆ ಕೇಸ್ನಲ್ಲಿ ಇದೇ ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಪ್ರಮುಖ ಆರೋಪಿಯಾಗಿದ್ದನು. ಗಿರೀಶ್ ಹತ್ಯೆ ಬಳಿಕ ಹತ್ಯೆಗೊಳಗಾದ ಗಿರೀಶ್ ಪತ್ನಿ ಹಾಗೂ ಅಳಿಯ ಶುಭಂರಿಂದ ಪ್ರತಿಕಾರಕ್ಕಾಗಿ ಪ್ರತಿಜ್ಞೆಯನ್ನ ಮಾಡಲಾಗಿತ್ತು. ಗಿರೀಶ್ ಕಂಬನೂರು ಹತ್ಯೆ ಬಳಿಕ ಜೈಲಿನಿಂದ ಹೊರಬಂದಿದ್ದ ಶಂಕರ್ ಅಳ್ಳೊಳ್ಳಿಯನ್ನ ಮುಗಿಸಲು ಸ್ಕೆಚ್ ಹಾಕಲಾಗಿತ್ತು. ಅದರಂತೆ ಕಳೆದ ರಾತ್ರಿ ಬಂಕೂರು ಕ್ರಾಸ್ ಬಳಿ ಡಾಬಕ್ಕೆ ಊಟ ಮಾಡಲು ಬಂದಿದ್ದ ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಹತ್ಯೆಗಾಗಿ ಮಾರಕಾಸ್ತ್ರಗಳಿಂದ ದಾಳಿ ಕೂಡ ಮಾಡಲಾಗಿದೆ. ಅದೃಷ್ಟವಶಾತ್ 112 ಪೊಲೀಸ್ ವಾಹನದಲ್ಲಿ ಶಂಕರ್ ಅಳ್ಳೊಳ್ಳಿ ಎಸ್ಕೇಪ್ ಆಗಿದ್ದಕ್ಕೆ ಜೀವ ಉಳಿದಿದೆ. ಇನ್ನು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಶಂಕರ್ ಅಳ್ಳೊಳ್ಳಿ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇತ್ತ ಘಟನಾ ಸ್ಥಳಕ್ಕೆ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂಕೂರ್ ಕ್ರಾಸ್ ಹತ್ತಿರ ನಿನ್ನೆ ಒಂದು ಘಟನೆ ನಡೆದಿದೆ. ಆ ಘಟನೆ ದೂರಿನ ಆಧಾರ ಮೇಲೆ ನಾವು ಅಟೆಂಪ್ಟ್ ಟು ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಕೇಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣ ಸಾರಾಂಶ ನೋಡಿದರೆ ಅದು ಫಿರ್ಯಾದಿದಾರರು ಬಂದು ಶಂಕರ್ ತಂದೆ ಸುಭಾಷ್ ಅಳ್ಳೊಳ್ಳಿ ಅಂತ, ಇವರು ಶಾಬಾದ್ ಟೌನ್ ವಾಸಿ ಇದ್ದಾನೆ. ಇವರು ನಿನ್ನೆ ಸಂಜೆ ಅರೌಂಡ್ 6:30 to 6:50 ಸಮಯದಲ್ಲಿ ಬಂಕೂರ್ ಕ್ರಾಸ್ ಕಡೆ ಇರುವಂತಹ ಡಾಬಾದಲ್ಲಿ ಅವರು ಫ್ರೆಂಡ್ಸು ಮತ್ತು ಇತರ ಜೊತೆ ಕೂತ್ಕೊಂಡು ಈ ಊಟ ಮಾಡುವ ಸಮಯದಲ್ಲಿ ಸಡನ್ ಆಗಿ ಒಂದು 5 to 6 ಮೆಂಬರ್ಸ್ ಏನು ತಲವಾರು ಮತ್ತು ಕುಡುಗೋಲು ಮತ್ತು ಪಿಸ್ತಲು ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಅಟ್ಯಾಕ್ ಮಾಡೋ ಸಮಯದಲ್ಲಿ ಅವ್ರಿಗೆ ಹಲ್ಲೆ ಆಗಿದೆ, ತಲೆ ಮೇಲೆ ಮತ್ತು ಭುಜದ ಮೇಲೆ ಇಂಜುರಿ ಆಗಿದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ.
ಆ ಸಮಯದಲ್ಲಿ ಅವರು ಅಲ್ಲಿ ಡಾಬಾ ಹೊರಗಡೆಯಿಂದ ತಪ್ಪಿಕೊಂಡು ಆಚೆ ಬಂದಿದ್ದಾರೆ. ಬಂದಿದ್ದ ಸಮಯದಲ್ಲಿ ಅದೇ ಸಮಯಕ್ಕೆ ಅಲ್ಲಿ ಈ ತರ ಲೌಡ್ ಸಾಂಗ್ ಅಂದ್ರೆ ಜನರು ಚೀರಾಡೋದು ನೋಡಿ ನಿಯರ್ ಬೈ ಇರುವಂತ ನಮ್ಮ ಹೈವೇ ಪೆಟ್ರೋಲ್ ವೆಹಿಕಲ್ ಬಂದಿದೆ. ಅಲ್ಲಿಗೆ ತಕ್ಷಣ ಅವರು ನಮ್ಮ ಪೊಲೀಸ್ ಅವ್ರಿಗೆ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡ್ತಿದ್ದಾಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಜೋರಾಗಿ ವೆಹಿಕಲ್ ಕಡೆ ಓಡೋಗಿ ಬಂದ್ರೆ ಹಿಂದೆ ಎಲ್ಲ ತಲವಾರು ಇಟ್ಕೊಂಡು ಓಡೋಗಿ ಬರ್ತಿದ್ದಾಗ ನಮ್ಮವರ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಈ ಸಮಯದಲ್ಲಿ ಅವ್ರು ಯಾರು ಶಂಕರಣ್ಣ ಅವರು ಇಮಿಡಿಯೇಟ್ ಆಗಿ ಗಾಡಿಯಲ್ಲಿ ಕೂತ್ಕೊಂಡು ಅವರು ಆ ಪ್ಯಾನಿಕ್ ಇಂದ ಎಲ್ಲಿ ಅವ್ರಿಗೆ ಅಸಾಲ್ಟ್ ಮಾಡಿಸೋ ಉದ್ದೇಶದಿಂದ ಅಲ್ಲೇ ಗಾಡಿಯವರು ನಡೆಸ್ಕೊಂಡು 4 ಕಿಲೋಮೀಟರ್ ಮುಂಚೆ ಹೋಗ್ಬಿಟ್ಟು ಮತ್ತೊಂದು ಕಡೆ ನಿಂತು ಅವರು ನಮ್ಮ ಪೊಲೀಸ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಈ ತರ ನಡೆದಿದೆ ಅಂತ. ತಕ್ಷಣ ನಮ್ಮವ್ರು ಹೋಗ್ಬಿಟ್ಟು ವಾಹನವನ್ನು ನಿಯಂತ್ರಣ ತಕ್ಕ ಸೈಡಿಗೆ ಹೋಗಿದೆ ಮತ್ತು ವಾಹನವನ್ನು ನಮ್ಮವರು ಸೆಕ್ಯೂರ್ ಮಾಡ್ಕೊಂಡಿದ್ರು. ತದನಂತರ ಈ ಶಂಕರಣ್ಣ ಅವರಿಗೆ ತಲೆ ಮೇಲೆ ಇಂಜುರಿ ಇತ್ತು. ತದನಂತರ ಅವರನ್ನು ಅಲ್ಲಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಆಮೇಲೆ ನಮ್ದು ಎಲ್ಲ ಅಧಿಕಾರಿಗಳು ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಆ ಫಿರ್ಯಾದಿದಾರರು ಕೊಟ್ಟಿರೋ ಹೇಳಿಕೆ ಮೇಲೆ ನಾವು ಶಾಹಬಾದ್ ಪೊಲೀಸ್ ಠಾಣೆಯಲ್ಲಿ 99/2025 ಅಟೆಂಪ್ಟ್ ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಫೈರಿಂಗ್ ಅವ್ರು ಮೆನ್ಷನ್ ಮಾಡಿರೋದು ಫೈರಿಂಗ್ ಮಾಡಿದ್ರು, ಬಟ್ ಅದರಿಂದ ಫೈರಿಂಗ್ ಯಾರಿಗೂ ಗಾಯ ಆಗಿರುವುದಿಲ್ಲ ಅಂತ ತಿಳಿಸಿದ್ದಾರೆ. ಘಟನೆ ಬಗ್ಗೆ ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ದಾಳಿ ನಡೆಸಿ ತಲೆಮರೆಸಿಕೊಂಡಿರುವ ಶುಭ ಮೈಂಡ್ ಟೀಮ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ.